ಇಲ್ಲಿ ಡ್ರೈವರ್ ಸೀಟ್ ಪಕ್ಕದಲ್ಲಿ ಹಿಂಗೆ ಕೈ ಹಾಕ್ಬಿಟ್ಟು ನನಗೆ ಹಿಡಿದ್ಬಿಟ್ರು. ಓ, ಈ ಸಾರಿ ಹಿಡ್ಕೊಂಡಿರ್ತಾರಲ್ಲ ಹಿಂಗೆ ಸೊಂಟ. ಹಿಡ್ಕೊಂಡ್ಬಿಟ್ರು. ನಿನ್ಗೆ ಎಷ್ಟು ಬುದ್ಧಿ ಇಲ್ವಾ ಅಕ್ಕ ಅಂತ ಹೇಳ್ತೀಯ, ಅಕ್ಕಾಗಿ ಈ ಥರ ಮಾಡ್ತೀಯಲ್ಲ. ನಾನು ಡೈಲಿ ಇವಾಗಲೂ 1,500 ಮಾಡ್ಲಾರ್ದೆ ನನ್ನ ಮನೆಗೆ ಬರಲ್ಲ. ಇವಾಗ ಅಪ್ಪು ಸರ್ ನೋಡಿ ನಮ್ಮ ಹಾಲ್ ಥರ ಇದ್ದಾರೆ ಅವರು. ಎಲ್ಲಿ 600 ರೂಪಾಯಿ ಹಾಕಬೇಕು ಅಲ್ಲಿ ಬರೀ 6 ರೂಪಾಯಿ ಹಾಕಿ ಹೋಗಿದ್ದಾರೆ ಕೆಲವರು. ಲಾಸ್ಟ್ ಟ್ರಾನ್ಸಾಕ್ಷನ್ ಇಸ್ 83 rupees. ಓಕೆ, ನಿಮ್ಗೆ ಕನ್ಫರ್ಮೇಶನ್ ಇವಾಗ ಕಸ್ಟಮರ್ ಮಾಡಿ ಕೂಡ ಕೇಳ್ಕೋಬಹುದು. ಇವಾಗ ಕಸ್ಟಮರ್ ಕೆಲವರಿಗೆ ತುಂಬಾ ಅರ್ಜೆಂಟ್ ಆಗೋದಿರುತ್ತೆ, ಆಫೀಸ್ಗೆ ಲೇಟ್ ಆಗೋದ, ಆಯ್ತು ಮೇಡಮ್ ಅಂತ ಹೋಗ್ಬಿಡ್ತಾರೆ. ಇಲ್ಲಿ ನನ್ಗೆ ಸೌಂಡ್ ಬರತಕ್ಕ ನಾನು ಬಿಡಲ್ಲ ಅವ್ರಿಗೆ. ನಿಮ್ದು ಕೆಲಸ ನೈಟಲ್ಲಿ ನಿಂತ್ಕೋದಲ್ಲ, ಬೆಳಗ್ಗೆನಕ್ಕೆ ಬಂದು ಇಲ್ಲಿ ನಿಂತ್ಕೊಂಡಿದ್ದೀರಾ ಅಂತ ಪಬ್ಲಿಕಲ್ಲಿ ಅಂತ ಕೇಳಿದ್ರು. ನನಗೆ ಫಸ್ಟು ಸ್ಟಾರ್ಟಿಂಗ್ ನನಗೆ ಯಾವ ಡಿಪಾರ್ಟ್ಮೆಂಟ್, ಪೊಲೀಸಾ, ಯಾವ ಸ್ಟೇಷನು ಅಂತ ಕೇಳ್ತಾ ಇದ್ರು. ಆಮೇಲೆ ನೀವು ಕಂಡಕ್ಟ್ರಾ ಅಂತ ಕೇಳ್ತಾ ಇದ್ರು. ನಾನು ಹೇಳ್ತಾ ಇದ್ದೆ ಇಲ್ಲಪ್ಪ ನಾನು ಆಟೋ ಡ್ರೈವರ್. ಹೌದಾ, ನೀವು ಆಟೋ ಓಡಿಸ್ತಾ ಇದ್ದೀರಾ? ಕಸ್ಟಮರ್ ಜಾಲಿಯಾಗಿ ಮಾತಾಡೋ ಥರ ಇದ್ರೆ ಮಾತಾಡ್ತೀನಿ. ಕೆಲವರಿಗೆ ಮಾತುಗಳು ಇಷ್ಟ ಆಗಲ್ಲ, ನಾವು ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು. ಏನಪ್ಪ ಇವ್ರು ಆಟೋದಲ್ಲಿ ಬಂದ್ರೆ ಇವ್ರು ಬರೀ ಬಾಯಿನೇ ಬಡಿತಾರ ಅಂತ ಅನ್ಕೋಬಾರ್ದು. ಬಟ್ ಅವ್ರು ಎಲ್ಲಿದ್ದಾರಂತ ನನ್ಗೆ ಗೊತ್ತಿರಲ್ಲ, ಅವ್ರಿಗೆ ನಾನು ಗೊತ್ತಾಗ್ತಾ ಇರ್ತೀನಿ. ಕೆಲವರು ನಮ್ಗೆ ನೋಡಿನೇ ಕ್ಯಾನ್ಸಲ್ ಮಾಡಿಬಿಡ್ತಾರೆ ರೈಡ್. ಇವಾಗಲೂ ಸಮೇತ ಆನ್ಲೈನಲ್ಲಿ ಇವಾಗ ನಾನು ಅವ್ರಿಗೆ ಗೊತ್ತಾಗಲ್ಲ, ಬುಕ್ ಮಾಡಿಬಿಡ್ತಾರ. ನಾನು ಲೊಕೇಶನ್ಗೆ ಹೋಗ್ತಾ ಇರ್ತೀನಿ, ಬಟ್ ಅವ್ರು ಎಲ್ಲಿದ್ದಾರಂತ ನನ್ಗೆ ಗೊತ್ತಿರಲ್ಲ, ಅವ್ರಿಗೆ ನಾನು ಗೊತ್ತಾಗ್ತಾ ಇರ್ತೀನಿ. ಕೆಲವರು ನಮ್ಗೆ ನೋಡಿನೇ ಕ್ಯಾನ್ಸಲ್ ಮಾಡಿಬಿಡ್ತಾರೆ ರೈಡ್. ಕೆಲವರು ಅದರಲ್ಲಿ ಒಳ್ಳೆಯವರು ಜನ ಇದ್ದಾರೆ. ನನಗೆ ಎಷ್ಟೋ ಜನ ಆಫೀಸ್ದವ್ರೆ ಡ್ರಾಪ್ ಮಾಡೋಣ ನನ್ನ ಜೊತೆ ಸೆಲ್ಫಿ ತಗೊಂಡಿದ್ದಾರೆ. ಕೆಲವರು ನನಗೆ ಚಾಕ್ಲೇಟ್ಸ್ ಗಿಫ್ಟ್ ಕೊಟ್ಟಿದ್ರು, ಟಿಪ್ಸ್ ಅಂತ ಟಿಪ್ಸು ಕೊಟ್ಟಿದ್ದಾರೆ. ಕೆಲವ್ರು ಹಿಂಗೆ ಹಾಗೆ ಮಾಡ್ಕೊಂಡು ಹೋಗ್ತಾರೆ. ನಿಮ್ಮ ಥರ ಇರಬೇಕು ರೀ, ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ನಿಮ್ಮ ಜನಕ್ಕೆ ನಾವು ರೋಡಲ್ಲಿ ಯಾವ ಥರ ನಡ್ಕೊತಾ ಇರ್ತೀರ ನಾವು ನೋಡ್ತಾ ಇರ್ತೀವಿ. ಬಟ್ ನೀವು ಈ ಥರ ಇಷ್ಟು ಹಾರ್ಡ್ ವರ್ಕ್ ಮಾಡಿ ಈ ಫೀಲ್ಡಿಗೆ ಬಂದಿದ್ರಲ್ಲ, ಅದರದಿಂದ ನಮ್ಗೆ ತುಂಬ ಖುಷಿ ಆಗ್ತೈತೆ ಅಂತ ಈ ಥರ ಕಮೆಂಟ್ ಮಾಡಿ ಹೋಗ್ತಾರೆ. ಎಲ್ಲರೇ ಕೆಟ್ಟವ್ರು ಅಂತ ಹೇಳೋಕ್ಕಾಗಲ್ಲ, ಸಮಾಜದಲ್ಲಿ ಅಷ್ಟು ಕೆಲವರು ಇದ್ದೇ ಇರ್ತಾರೆ. ಅದು ಎಲ್ಲರಿಗೆ ಅದು ಪ್ರಾಬ್ಲಮ್ ಬರುತ್ತೆ. ಲೇಡೀಸ್ ಆದ್ರೆ ಬರುತ್ತೆ, ಜೆಂಟ್ಸ್ ಆದ್ರೆ ಬಂದೇ ಬರುತ್ತೆ. ಬಟ್ ನನಗೆ ಇವಾಗ ಯಾವುದೂ ಭಯ ಇಲ್ಲ. ನಾನು ಇವಾಗ ಧೈರ್ಯವಾಗಿ ನಾನು ಇದರಲ್ಲಿ ಸಂಪಾದನೆ ಮಾಡಿ ನಾನು ಜೀವನ ಮಾಡ್ತೀನಿ ಅಂತ ನಂಬಿಕೆ ಬಂದಿದೆ ನನಗೆ. ಅಂದ್ರೆ ಇವಾಗ ಆಟೋ ಅಂತ ಹೇಳಿದಾಗ ಒಂದೇ ರೀತಿಯಾದ ಜನಗಳು ಬರಲ್ಲ. ಒಳ್ಳೆ ಮನಸ್ಸಿನವರು ಬರ್ತಾರೆ, ಮನಸ್ಥಿತಿಯವರು ಬರ್ತಾರೆ, ಮತ್ತೆ ಪಡ್ಡೆ ಹುಡುಗರು ಬರ್ತಾರೆ, ಚುಡಾಯಿಸ ಅಂತವರು ಬರ್ತಾರೆ. ಹೌದು, ಆ ತರ ಬಿ ನನಗೆ ಕೆಲವರು ಟೈಮ್ ಆಗಿದೆ. ಯಾವಾಗ ಏನೋ ಇನ್ಸಿಡೆಂಟ್ ನಾನು ಒನ್ ಟೈಮ್ ಮನೆಗೆ ನಾನು ಲಾಸ್ಟ್ 8:30 9 ಗಂಟೆ ನಾನು ಮಾರ್ನಿಂಗ್ ಈವ್ನಿಂಗ್ ಮಾತ್ರ ಆಟೋ ಓಡಿಸೋದು. ನಮ್ದು ಇಲೆಕ್ಟ್ರಿಕ್ ಆಟೋ ಚಾರ್ಜಿಂಗ್ ಇರೋದಕ್ಕೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಅರ್ಲಿ ಮಾರ್ನಿಂಗ್ 5 o'clock ಸ್ಟಾರ್ಟ್ ಮಾಡ್ತಾ ಇದ್ದ. ಕೇರ್ಪುರ ಮಾರ್ಕೆಟಲ್ಲಿ ವೆಜಿಟೇಬಲ್ ಸಪ್ಲೈ ಮಾಡೋಕ್ಕೆ ನಾನು ಹೋಗ್ತಾ ಇದ್ದೆ. ಆವಾಗ ನಾನು 5 ಗಂಟೆ ಹಿಡಿದು 12 ಗಂಟೆ ತನಕ ಮಾರ್ನಿಂಗ್ ಓಡಿಸಿ, ಆಮೇಲೆ 12 ಗಂಟೆಗೆ ಮನೆಗೆ ಬಂದು ಆಟೋ ಚಾರ್ಜಿಂಗ್ ಹಾಕಿ ನಂದು ಮನೆ ಕೆಲಸ ಆಗಲಿ, ನಮ್ಮ ಊಟ ಆಗಲಿ, ನಂದು ಎಲ್ಲ ಕೆಲಸ ನಾನು ಮುಗಿಸ್ಕೊತಾ ಇದ್ದೆ. ಆಮೇಲೆ ಮತ್ತೆ ಈವ್ನಿಂಗ್ 4 o'clock ಸ್ಟಾರ್ಟ್ ಮಾಡ್ತಾ ಇದ್ದೆ. 4 o'clock-ಇಂದ 9 ಗಂಟೆ ತನಕ. ಆವಾಗ ಒನ್ ಟೈಮ್ ಏನಾಯ್ತು ಅಂದ್ರೆ, ನಾನು ಇವಾಗ ಡ್ಯೂಟಿ ಮುಗಿಸಿ ಮನೆಗೆ ಹೋಗೋಣ ಅಂತ ಇದ್ದ. ಆವಾಗ ನನಗೊಬ್ಬರು ನಮ್ಮ ಏರಿಯಾದಲ್ಲೇ ಪರಿಚಯ ಇರೋ ಹುಡುಗ ನಿಂತ್ಕೊಂಡಿದ್ದ. ಅಕ್ಕ ಆಟೋ ಬೇಕಂತ ಹೇಳಿದೆ. ನಾನು ಟೈಮ್ ನೋಡಿದಪ್ಪ, ಟೈಮ್ ಆಗೈತಿ, ಇವಾಗ ನಾನು ಮನೆಗೆ ಹೋಗಬೇಕು. ಅಕ್ಕ ಸ್ವಲ್ಪ ಇಮರ್ಜೆನ್ಸಿ ಇದೆ, ನನ್ನ ಫ್ರೆಂಡ್ಗೆ ಅಲ್ಲಿ ಬಿಡಬೇಕು ಅರ್ಜೆಂಟಾಗಿ, ತುಂಬ ದೂರ ಇಲ್ಲ, ಬಾನಸವಾಡಿ ಹತ್ರ ಬಿಡಬೇಕು ಅಂತ ಹೇಳಿದ್ರು. ಸರಿ ಆಯ್ತು ಅಂದ್ಬಿಟ್ಟು ನಾನು ಅಷ್ಟು ಕಸ್ಟಮರ್ಗೆ ಅಬ್ಸರ್ವ್ ಮಾಡಿಲ್ಲ. ಬಟ್ ಒಬ್ಬರು ಅವ್ರ ಫ್ರೆಂಡ್ಸ್ ಹತ್ಬಿಟ್ರು ಇಲ್ಲಿ. ಆವಾಗ ನಮಗೆ ಇನ್ನು ಈ ಥರ ಶಿಶು ಮಂದಿರದ್ದು ಶರ್ಟ್ ಕೊಟ್ಟಿದ್ದಿಲ್ಲ. ಇನ್ನು ಕಾಮನ್ ಆಗಿ ನಮ್ಮ ಹತ್ರ ಯೂನಿಫಾರ್ಮ್ ಇರಲಿಲ್ಲ. ನಾನು ಅವಾಗ ಜಾಸ್ತಿ ಸಾರಿನೇ ಕಟ್ಕೊತಾ ಇದ್ದೆ. ನಾನು ಸಾರಿ ಕಟ್ಕೊಂಡೆ ಆಟೋ ಓಡಿಸ್ತಾ ಇದ್ದೆ. ಆವಾಗ ಆನಂದಪುರದಿಂದ ರಾಮಮೂರ್ತಿ ನಗರ ಸಿಗ್ನಲ್ಗೆ ನಾನು ಆಟೋ ಕಸ್ಟಮರ್ ಕರ್ಕೊಂಡು ಹೋದ. ಅಲ್ಲಿ ಸಿಗ್ನಲ್ ಬಿದ್ದಿತ್ತು. ಅವಾಗ ಆಟೋ ಸ್ಟಾಪ್ ಮಾಡಿದ್ದೆ ನಾನು. ಆ ಕಸ್ಟಮರ್ ಡ್ರಿಂಕೆಡ್ ಇದ್ದಂತ ಗೊತ್ತಾಗಿಲ್ಲ ನನಗೆ. ಅವಾಗ ಅವರು ನನಗೆ ಇಲ್ಲಿ ಡ್ರೈವರ್ ಸೀಟ್ ಪಕ್ಕದಲ್ಲಿ ಹಿಂಗೆ ಕೈ ಹಾಕ್ಬಿಟ್ಟು ನನಗೆ ಹಿಡಿದ್ಬಿಟ್ರು. ಹಿಡ್ಕೊಂಡ್ಬಿಟ್ರು. ಅವಾಗ ನನಗೆ ಹಿಂಗೆ ಕೋಲ್ಡ್ ಆತ ನಾನು ನೋಡ್ಬಿಟ್ಟೆ ಏನಂತ. ನಾನು ಅಂದ, ನಿನ್ಗೆ ಎಷ್ಟು ಬುದ್ಧಿ ಇಲ್ವಾ, ಅಕ್ಕ ಅಂತ ಹೇಳ್ತೀಯ, ಅಕ್ಕಾಗಿ ಈ ಥರ ಮಾಡ್ತೀಯಲ್ಲ, ನಿನ್ಗೆ ಸ್ವಲ್ಪ ಬುದ್ಧಿ ಇಲ್ವಾ ಅಂತ ನಾನು ಕೇಳಿದ್ರೆ ಅವನು ಫುಲ್ ಕುಡ್ದಿದ್ದ. ಅವಾಗ ನನಗೇನಾಯ್ತು, ಕೋಪ ಬಂದ್ಬಿಟ್ಟ. ಇವಾಗ ಮುಂದೆ ಎಲ್ಲಿ ಹೋಗಿ ಇಳಿಸ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ ಇವನು ಈ ಥರ ಮಾಡೋದಕ್ಕೆ. ನಾನೇನು ಮಾಡ್ದೆ, ಸರಿ ಆಯಿತು ಅಂದ್ಬಿಟ್ಟು ಅವ್ನಿಗೆ ಕೇಳ್ದೆ ಎಲ್ಲಿ ಬಿಡಬೇಕಂತ. ಅವನು ಎಲ್ಲೆಲ್ಲೋ ದಾರಿಲಿ ಒಯ್ದು ಅವ್ರ ಸ್ಟಾಪ್ಗೆ ನಾನು ಬಿಟ್ಟು ವಾಪಸ್ ಬರೋ ತಕ್ಕ ನನಗೆ ಅಷ್ಟು ಭಯ ಆಗಿ ಹೋಗಿತ್ತು. ಯಾಕಂದ್ರೆ ಅಲ್ಲಿ ಎಷ್ಟು ಜನ ಇದ್ದಾರೋ, ಅದು ಯಾವ ಥರ ಏರಿಯಾ ಇದೆಯೋ ಗೊತ್ತಿರಲಿಲ್ಲ. ಬಾನಸವಾಡಿ ಅಂತ ಅಷ್ಟೇ ಹೇಳಿದ್ರು ಅವರು. ಅವರು ಸಿಗ್ನಲಲ್ಲಿ ಆ ಥರ ಮಾಡೋದಕ್ಕೆ ನನಗೂ ತುಂಬ ಬೇಜಾರಾಗೋಯ್ತು.
ನಾವು ಆ ಕೆಲಸನೂ ಮಾಡ್ತಾ ಇಲ್ಲ ಇವಾಗ. ಮತ್ತೆ ನಾವು ಒಳ್ಳೆ ಕೆಲಸ ಮಾಡಿದ್ರೆ ಬಿ ನಮ್ಗೆ ಒಳ್ಳೆ ಕೆಲಸ ಮಾಡೋಕ್ಕೂ ಜನ ಬಿಡಲ್ಲ. ಕೆಟ್ಟ ಕೆಲಸ ಮಾಡಕ್ಕೆ ನಮ್ಗೆ ಇವರು ಇದು ಈ ತರ ನಮ್ಮ ಬಗ್ಗೆ ಮಾಡ್ದಂಗಾಯ್ತು ಇಂಡೈರೆಕ್ಟ್ ಆಗಿ. ಈ ತರ ಆಯ್ತು ಅಂದ್ಬಿಟ್ಟು ಬೇಜಾರಾಗಿ ಮನೆಗೆ ಬಂದ್ಬಿಟ್ಟು ಅವತ್ತಿನ ದಿನ ನಾನು ಡಿಸೈಡ್ ಮಾಡ್ದೆ ನೈಟಲ್ಲೆಲ್ಲ ನಾವು ಆಟೋ ಓಡಿಸ್ಬೇಡ್ದು. ಸುಮಾರು ಎಷ್ಟು ಗಂಟೆ ಆಯ್ತು? 8 ಗಂಟೆನಾ ರಾತ್ರಿ? 9 ಗಂಟೆ ಆಗಿತ್ತು. ಓಕೆ. ಓಡಿಸ್ಬೇಡ್ದು ಅಂತ ನೆನ್ಸ್ಕೊಂಡ. ಬಟ್ ಕಷ್ಟ ಇರೋ ತಕ ನಾನು ಇವಾಗ ಓಡಿಸ್ತಾ ಇದ್ದೀನಿ, ನೈಟ್ 10 ಗಂಟೆ ತಕ ಓಡಿಸ್ತಾ ಇದ್ದೀನಿ. ಏನಂದ್ರೆ ಸಾರಿಲಿ ಥೋಡ ಅನ್ಕಂಫರ್ಟೇಬಲ್ ಇರುತ್ತೆ. ನಾನು ಅವಾಗಿನ ಹಿಡಿದು ಸೀರೆ ಬಿಟ್ಬಿಟ್ಟು ಕಟ್ಟೋದು, ಅವತ್ತೇ ಲಾಸ್ಟ್ ಕಟ್ಟದ. ಇನ್ನೂ ಒಂದು ದಿವಸ ಏನಾಗಿತ್ತು ಅಂದ್ರೆ ನಾನು ಕೇರ್ಪುರ ಮಾರ್ಕೆಟಲ್ಲಿ ವೆಜಿಟೇಬಲ್ಗೆ ಆಟೋ ಹಾಕಿದ್ದ. ಅಲ್ಲಿ ಒಬ್ಬರು ಆಟೋದವ್ರು ಹೇಳಿದ್ರು, ನೋಡಮ್ಮ ಇಲ್ಲಿ ಮಾರ್ಕೆಟಲ್ಲಿ ನೀನು ಬಾಡಿಗೆ ಹೊಡಿಬೇಕಂದ್ರೆ ಮೂಟೆಗಳು ಎತ್ತಬೇಕಾಗುತ್ತೆ, ನಿನ್ಗೆ ಎತ್ತಕ್ಕೆ ಆಗಲ್ಲಮ್ಮ, ನಿನ್ಗೊಂದು ಆಟೋ ಸ್ಟ್ಯಾಂಡ್ ಹೇಳ್ತೀನಿ, ಅಲ್ಲಿ ಹೋಗು, ಮಾರ್ನಿಂಗ್ ಹೊತ್ತು ಟ್ರಾವೆಲ್ಸ್ ಬರ್ತಾರಲ್ಲ ಅಲ್ಲಿ ಕಸ್ಟಮರ್ ಸಿಗ್ತಾರೆ, ಹೋಗು ಅಂತ. ಆವಾಗ ನಾನು ಆಟೋ ತಗೊಂಡು ಹೋಗಿದ್ದ ಅಷ್ಟೇ, ಇನ್ನೂ ಬೋಣಿನ ಆಗಿದ್ದಿಲ್ಲ. ಆವಾಗ 2 ಬಸ್ ಬಂತು, ಇನ್ನೊಂದು ಬಸ್ ಬಂತು. ಅವಾಗ ಜನ ಎಳಿತಾ ಇದ್ರು, ನನಗೆ ಆಸೆ ಇತ್ತು ಯಾರು ಬರ್ತಾರಂತ, ನಾನು ಕಾಯ್ತಾ ಇದ್ದೆ ಆ ಥರ. ಅದರಲ್ಲಿ ಒಬ್ಬರು ಜನ ಒಬ್ಬ ಜೆಂಟ್ಸ್ ಬಂದುಬಿಟ್ಟು, ಏನು ಎಲ್ಲರೂ ನೈಟಲ್ಲಿ ನಿಂತ್ಕೊತಾರೆ, ನೀವು ಇಷ್ಟು ಬೆಳಗ್ಗೆ ಬಂದು ನಿಂತ್ಕೊಂಡಿದ್ದೀರಾ ಅಂತ ಕೇಳಿದ್ರು ನನಗೆ. ಆವಾಗ ನಾನು ಹೇಳ್ತೀನಿ, ಸರ್ ಏನು ಹೇಳ್ತಾ ಇದ್ದೀರಾ? ಇಲ್ಲ ನಿಮ್ಮದು ಕೆಲಸ ನೈಟಲ್ಲಿ ನಿಂತ್ಕೋದಲ್ಲ, ಬೆಳಗ್ಗೆನೆ ಬಂದು ಇಲ್ಲಿ ನಿಂತ್ಕೊಂಡಿದ್ದೀರಾ ಅಂತ ಪಬ್ಲಿಕಲ್ಲಿ ಅಂತ ಕೇಳಿದ್ರು ನನಗೆ. ಆವಾಗ ನನಗೆ ಮತ್ತೆ ಬೇಜಾರಾಗಿ ಹೋಯ್ತು. ನಾನು ಅವ್ರಿಗೆ ಒಂದೇ ಮಾತು ಹೇಳಿದೆ, ಸರ್ ನೈಟಲ್ಲಿ ನಿಂತ್ಕೊಳ್ಳೋ ಬ್ಯಾಚಲ್ಲಿ ನಾನಿಲ್ಲ ಸರ್, ನಾನು ಕಷ್ಟಪಡಕ್ಕೆ ನಾನು ಆಟೋ ಎತ್ಕೊಂಡು ಬಂದಿದ್ದೀನಿ, ನಾನು ಸವಾರಿಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ, ನೀವು ನನಗೆ ಯಾವ ಥರ ತಿಳ್ಕೊಂಡಿದ್ರಲ್ಲ ಆ ಥರ ನಾನಿಲ್ಲ ಅಂತ ಅವ್ರಿಗೆ ಹೇಳ್ದೆ. ಅವಾಗ ಅಲ್ಲಿ ಜೆಂಟ್ಸ್ ಹೋಗ್ಬಿಟ್ಟ. ಓಕೆ, ಅಂದ್ರೆ ನಿಮ್ಮನ್ನ ನೋಡೋಂಥ ದೃಷ್ಟಿ ಇವಾಗಲೂ ಅದೇ ರೀತಿಯಾಗಿ? ಇವಾಗಲೂ ಅದೇ ಇದೆ. ಅವಾಗ ನನ್ನ ಹತ್ರ ಯೂನಿಫಾರ್ಮ್ ಇರಲಿಲ್ಲ, ಅದಕ್ಕೆ ಹಂಗೆ ಹೇಳಿದ್ರು. ಇವಾಗ ನಾನು ಆಟೋ ಹತ್ತಬೇಕಂದ್ರೆ ಯೂನಿಫಾರ್ಮ್ ಇಲ್ಲದೆ ನನ್ನ ಆಟೋನೇ ಹತ್ತಲ್ಲ. ಈ ತರ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇಂದ. ಯಾಕಂದ್ರೆ ಜನಕ್ಕೆ ನಾವು ಯಾರಂತ ಗೊತ್ತಾಗ್ಲಿ. ಹೌದು, ಇದೊಂದು ಒಂದು ಡ್ರೆಸ್ ಕೋಡ್ ನಿಮ್ಮ ನೋಡಿದ ತಕ್ಷಣ ಒಬ್ಬ ಆಟೋ ಡ್ರೈವರ್. ಇವಾಗ ನನಗೆ ಎಷ್ಟು ಜನ, ನಾನು ಎಲ್ಲರ ಹೋಟೆಲಲ್ಲಿ ನಾಷ್ಟ ಮಾಡಕ್ಕೆ ಹೋಗ್ತೀನಿ, ಏನಮ್ಮ ಫಸ್ಟು ಸ್ಟಾರ್ಟಿಂಗ್ ನನಗೆ ಯಾವ ಡಿಪಾರ್ಟ್ಮೆಂಟ್, ಪೊಲೀಸಾ, ಯಾವ ಸ್ಟೇಷನು ಅಂತ ಕೇಳ್ತಾ ಇದ್ರು. ಆಮೇಲೆ ನೀವು ಕಂಡಕ್ಟ್ರಾ ಅಂತ ಕೇಳ್ತಾ ಇದ್ರು. ನಾನು ಹೇಳ್ತಾ ಇದ್ದೆ, ಇಲ್ಲಪ್ಪ ನಾನು ಆಟೋ ಡ್ರೈವರ್. ಹೌದಾ, ನೀವು ಆಟೋ ಓಡಿಸ್ತಾ ಇದ್ದೀರಾ, ವಾ ಸೂಪರ್ ಗ್ರೇಟ್ ಅಂತ ಹೇಳ್ತಾ ಇದ್ರು. ಅಂದ್ರೆ ನಾನು ಇವಾಗ ನನ್ನ ಪರ್ಸ್ನಲ್ ಕೆಲ್ಸಕ್ಕೆ ಆಟೋ ಯಾವಾಗ ನಾನು ಕಾಲಿಡ್ಬೇಕಂದ್ರೆ ನಾನು ಯೂನಿಫಾರ್ಮ್ ಇಲ್ಲದೆ ಆಟೋನೇ ಹತ್ತಲ್ಲ. ಯೂನಿಫಾರ್ಮ್ ನಾನು ಏನಾದ್ರು ವಾಶ್ ಮಾಡಿದ್ದೀನಿ, ಅದನ್ನ ಯೂನಿಫಾರ್ಮ್ ನನಗಿಲ್ಲ ಅಂದ್ರೆ ನಾನು ಆ ದಿನ ಆಟೋನೇ ಓಡಿಸಲ್ಲ. ಓಕೆ, ಬೆಟರ್, ಅದು ಒಳ್ಳೇದು. ಯಾಕಂದ್ರೆ ನಾವು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ದಂಗೆ ಆಗುತ್ತಾ, ಇನ್ನೊಂದು ಜನಗಳಿಗೆ ನಮ್ಗೆ ನೋಡೋ ಭಾವನೆನೂ ಚೇಂಜ್ ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ನಾನು ಯಾವಾಗಲೂ ಫುಲ್ ಯೂನಿಫಾರ್ಮ್ ಇಲ್ಲದೆ ನಾನು ಡ್ರೈವನೇ ಮಾಡಲ್ಲ. ಓಕೆ, ಲಾಂಗ್ ಜರ್ನಿ ಎಲ್ಲಿವರೆಗೂ ಹೋಗಿದ್ದೀರಾ? ನಾನು ಲಾಂಗ್ ಅಂದ್ರೆ ನೆಲಮಂಗಲ ತನಕ ಹೋಗಿನಿ, ತುಮಕೂರು ಹತ್ರ ಹೋಗಿದ್ದೆ. ಎಷ್ಟು ಕಿಲೋಮೀಟ್ರು? ಅದು ಜಾಸ್ತಿ ಆಗುತ್ತಾ, ಬಟ್ ಅವ್ರು ಏನು ಮಾಡಿದ್ರು, ನನ್ಗೆ ಅಲ್ಲಿ ಚಾರ್ಜಿಂಗ್ ಪಾಯಿಂಟ್ದು ವ್ಯವಸ್ಥೆ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರು. ನೀವೇ ಬೇಕು ಅಂತ? ಹಾಂ, ನನಗೆ ನನ್ನ ಫ್ರೆಂಡೇ ಅವರು, ಅಲ್ಲಿ ಒಂದು ರೆಸಾರ್ಟ್ ಹೋಟೆಲ್ ಇದೆಯಾ, ಅವರಿಗೆ ವರ್ಕರ್ಸ್ ಒಯ್ದು ಬಿಡಬೇಕಾಗಿತ್ತು. ಆವಾಗ ಅವ್ರು ಹೇಳಿದ್ರು, ನಾನು ಅಡ್ರೆಸ್ ಹೇಳ್ತೀನಿ ನಿಮ್ಗೆ, ಅಲ್ಲಿ ನಾನು ಹೇಳ್ದೆ, ಅಣ್ಣ ಅಲ್ಲಿ ತಕ ಹೋಗೋಕೆ ನನಗೆ ಹೋಗಿ ಬರೋಕ್ಕೆ ಚಾರ್ಜಿಂಗ್ ಸಾಕಾಗಲ್ಲ, ನಮ್ಗೆ ಎಲೆಕ್ಟ್ರಿಕ್ ಆಟೋ ಇರೋದಕ್ಕೆ ಅಂತ ಹೇಳೋಣ. ಇಲ್ಲಮ್ಮ ನಿಮ್ಗೆ ಅಲ್ಲಿ ನಾವು ಚಾರ್ಜಿಂಗ್ ಪಾಯಿಂಟ್ದು ಅರೇಂಜ್ ಮಾಡ್ತೀನಿ ಅಂತ ಹೇಳೋಣ. ಆವಾಗ ನಾನು ನೆಲಮಂಗ್ಲಾಗ ಹೋಗಿದ್ದೆ, ತುಮಕೂರು ಹತ್ರ ಹೋಗಿದ್ದೆ ನಾನು. ಓಕೆ, ಎಷ್ಟು ಟೈಮ್ ಹಿಡಿತೆ? ನೈಟ್ ಅಥವಾ ಮಾರ್ನಿಂಗ್? ಮಾರ್ನಿಂಗ್ ಹೋಗಿದ್ದೆ ನಾನು, 3 hours ಹಿಡಿತೆ ನನಗೆ. ಓಕೆ, ಗ್ರೇಟ್. ಹಂಗಾರೆ ಇದು ಬ್ಯಾಟ್ರಿ ಬ್ಯಾಕಪ್ ಎಷ್ಟು ಬರುತ್ತೆ? ಇದು 1 ಟೈಮ್ ಚಾರ್ಜ್ ಮಾಡಿದ್ರೆ 100 ಕಿಲೋಮೀಟರ್ ಬರುತ್ತೆ. ಕಂಪನಿ 130 ಕೊಟ್ಟಿದ್ದು, ಬಟ್ ಈ ಟ್ರಾಫಿಕ್ ರೋಡ್ಗಳಿಂದ 130 ಬರಲ್ಲ, 100 ಓಡಿಸಬಹುದು. ಹಾಗಾದ್ರೆ ನೀವು ಡೈಲಿ ಮಾರ್ನಿಂಗ್ 8 ಗಂಟೆಯಿಂದ 10 ಗಂಟೆಗೆ ಲಾಸ್ಟಾ? ಮತ್ತೆ ಈವ್ನಿಂಗ್ 4 ಹಿಡಿದು 9, ಯಾವಾಗ 10 ಆಗುತ್ತೆ. ಓಕೆ, 10 ಆಗುತ್ತೆ. ಅಂದ್ರೆ ಡೈಲಿ ಎಷ್ಟು ಇನ್ಕಮ್ ಬರುತ್ತೆ ಇವಾಗ? ನಾನು ಡೈಲಿ ಇವಾಗಲೂ 1,500 ಮಾಡ್ಲಾರ್ದೆ ನನ್ನ ಮನೆಗೆ ಬರಲ್ಲ. ನಂದು ಮಾರ್ನಿಂಗ್ ಹೊತ್ತೆ 1000 ರೂಪೀಸ್ ಟಾರ್ಗೆಟ್ ಇರುತ್ತೆ. ಬಂದು ಒಂದಿನ ಆಗುತ್ತೆ, ಒಂದಿನ ಆಗಲ್ಲ. ಬಟ್ ಫುಲ್ ಡೇಗೆ ನಾನು 1000 ನಂದು ಟಾರ್ಗೆಟ್ ಇದ್ದೀನಿ, ಅದ್ರ ಮ್ಯಾಗ ಆಗಿದ್ದು ನಂದು ಅದು. ಓಕೆ, ಇವಾಗ ಸ್ಟೂಡೆಂಟ್ಗಳೆಲ್ಲ ಹೇಗೆ? ಕಾಲೇಜ್ ಮಕ್ಕಳೆಲ್ಲ ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ತಾರ ಅಥವಾ ಹತ್ತುತ್ತರ ಆಟೋನ ಹೇಗಿರುತ್ತೆ? ಕಾಲೇಜ್ ಮಕ್ಕಳದು ನಾನು ಇಲ್ಲ, ನನ್ನ ಹತ್ರ ಪಿಕಪ್ ಇಲ್ಲ. ಅವ್ರಿಗೆ ಚಿಕ್ಕ ಮಕ್ಕಳು ಇದ್ದಾರೆ, ಫಸ್ಟ್ 2nd ಸ್ಟ್ಯಾಂಡರ್ಡು 7th ಸ್ಟ್ಯಾಂಡರ್ಡು ಆ ಥರ ಮಕ್ಕಳು ಇದ್ದಾರಲ್ಲ, ಅಷ್ಟು ಆ ಮಕ್ಕಳಿಗೆ ನಾನು ಪಿಕಪ್ ಡ್ರಾಪ್ ಮಾಡ್ತೀನಿ. ಇನ್ನೂ ಒಂದು ಏನಂದ್ರೆ, ನಾನು ಡ್ರೈವರು ಅವರು ಮಕ್ಕಳು ಇಲ್ಲಾಂದ್ರೆ ನಮ್ಮ ಕಸ್ಟಮರ್ ಅನ್ಕೊಳಲ್ಲ.
ನಾನು ಅವ್ರ ಜೊತೆ ತಮಾಷೆಗೆ ಮಾತಾಡೋದು, ಅವ್ರಿಗೆ ನಗ್ಸೋದು, ಆ ಥರ ಮಾತಾಡ್ತೀನಲ್ಲ ಮಕ್ಕಳಿಗೆ ಏನು ಬೇಕು, ಅದೇ ನಾವು ಬೇಕಾಗಿರುತ್ತೆ. ಜಾಲಿಗೆ ಹ್ಯಾಪಿಯಾಗಿ ಮಾತಾಡೋದು, ಇಲ್ಲಾಂದ್ರೆ ಅವ್ರಿಗೆ ನಾವು ನಗ್ಸೋದು ಆ ಥರ ಮಾಡಿದ್ರೆ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಇವಾಗ್ಲೂ ಆ ಮಕ್ಕಳು ಹೇಳ್ತಾವ, ಇಲ್ಲ ಪ್ರೀತಿ ಅಂತ ಬಿಟ್ರೆ ನಮ್ಗೆ ಬೇರೆ ಆಟೋ ಬೇಡ, ಮಕ್ಕಳು ಹೇಳ್ತಾವ ಪೇರೆಂಟ್ಸ್ಗೆ. ಓಕೆ, ಅಷ್ಟು ನೀವು ಅವ್ರ ಜೊತೆ ಕನೆಕ್ಟ್ ಆಗಿದ್ದೀರಾ. ನಾನು ಯಾರ ಜೊತೆ ಆಗ್ಲಿ ಹಂಗೆ, ಇವಾಗ ನನ್ಗೆ ಆಟೋದಲ್ಲಿ ಯಾರು ಸವಾರಿ ಬಂದ್ರು ನೋಡ್ತೀನಿ, ಅವ್ರು ಸ್ವಲ್ಪ ಮಾತಾಡೋ ತರ ಮೂಡಿದ್ರೆ ಅವ್ರಿಗೆ ಡ್ರಾಪ್ ಮಾಡೋ ತಕ್ಕ ಅವ್ರದ್ದು ಕಷ್ಟ ಸುಖ ಆಗ್ಲಿ, ನಂದು ಕಷ್ಟ ಸುಖ ಆಗ್ಲಿ, ಇಲ್ಲ ಅವ್ರ ಲೈಫ್ ಬಗ್ಗೆ ಆಗ್ಲಿ, ನನ್ನ ಲೈಫ್ ಬಗ್ಗೆ ಆಗ್ಲಿ ನಾನು ಮಾತಾಡ್ತಾ ಇರ್ತೀನಿ. ಇವಾಗ ಕೆಲವೊಬ್ರು ಆಟೋರು ಸುಮ್ನೆ ಓಡಿಸ್ತಾ ಇರ್ತಾರೆ, ಹಂಗಲ್ಲ. ನಾನು ಹಂಗ್ ಸುಮ್ನೆ ಓಡಿಸಲ್ಲ. ನಾನು ಅಬ್ಸರ್ವ್ ಮಾಡ್ತೀನಿ, ಕಸ್ಟಮರ್ ಜಾಲಿಯಾಗಿ ಮಾತಾಡೋ ತರ ಇದ್ರೆ ಮಾತಾಡ್ತೀನಿ. ಕೆಲವರಿಗೆ ಮಾತುಗಳು ಇಷ್ಟ ಆಗಲ್ಲ, ನಾವು ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು. ಏನಪ್ಪ ಇವ್ರು ಆಟೋದಲ್ಲಿ ಬಂದ್ರೆ ಇವ್ರು ಬರೀ ಬಾಯಿನೇ ಬಡಿತಾರ ಅಂತ ಅನ್ಕೋಬಾರ್ದು. ಅದರದಿಂದ ಅವರು ಸ್ವಲ್ಪ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ಲಾಸ್ಟ್ ತನಕ ನಾನೇ ಮುಗಿಸ್ಬಿಡ್ತೀನಿ. ಅಷ್ಟು ಮಾತಾಡ್ತಾರೆ, ಅಷ್ಟು ಮಾತಾಡ್ತೀನಿ. ಯಾಕಂದ್ರೆ ನಾನು ಯಾರು ರೋಡಲ್ಲಿ ಹೋಗಿ ಸೈಲೆಂಟ್ ಆಗಿ ಹೋಗ್ತಾ ಇದ್ರು ಬಿ ನಾನಾಗಿ ಮಾತಾಡ್ತೀನಿ. ಅವ್ರಿಗೆ ನನ್ಗೆ ತುಂಬಾ ಇಷ್ಟ. ಕೆಲವರು ಏನೋ ಟೆನ್ಷನ್ ಅಲ್ಲಿ ಹೋಗ್ತಾ ಇರ್ತಾರೆ, ನಾವು ಅವ್ರಿಗೆ ಮಾತಾಡಿದ್ರೆ ಏನಾಗುತ್ತಾ, ಅವ್ರ ಟೆನ್ಷನ್ ಪ್ಲಾಟ್ಫಾರ್ಮ್ ಚೇಂಜ್ ಆಗ್ಬಿಡುತ್ತೆ. ಕರೆಕ್ಟ್ ಅಲ್ಲ? ಅದರಿಂದ ಒಬ್ರು ಎಷ್ಟೋ ಇವಾಗ ನಾನು ನಮ್ಮ ಡ್ರೈವರ್ ಮೀಟಿಂಗ್ ಆಗಲಿ, ನಮ್ಮ ಡ್ರೈವರ್ ಗುಂಪಲ್ಲಿ ಆಗಲಿ, ಇಲ್ಲ ಬೇರೆ ಎಲ್ಲಿ ನಾನು ಹೋಗ್ತೀನಲ್ಲ ಅಲ್ಲಿ ನಂದಂತ ಒಂದು ನಾನು ಐಡೆಂಟಿಫೈ ಮಾಡಿ ಬರ್ತೀನಿ. ಇವಾಗ ನಮ್ಮ ಆಟೋ ಡ್ರೈವರ್ದು ಸಂಘ ಇದೆ, ಆ ಸಂಘಕ್ಕೆ ನಾನು ಹೋದ್ರೆ ಯಾವಾಗ್ಲೂ ನಾನು ನಗಿಸ್ತಾ ಇರ್ತೀನಿ. ನಾನು ಒಂದು ವಾರ ಮಿಸ್ ಮಾಡಿದ್ರೆ ನನ್ಗೆಲ್ಲರೂ ಮಿಸ್ ಮಾಡ್ತಾರೆ. ಅಷ್ಟು ಪ್ರೀತಿ, ಸೂಪರ್ ಆಕ್ಟಿವ್ ಲೇಡಿ. ಪ್ರೀತಿ ನೀನು ಬಂದಿಲ್ಲ ಈ ವಾರ, ನಮ್ಗೆ ಬೋರ್ ಆಗ್ಬೇಕು, ನೀನು ಬರಲೇಬೇಕು. ಇವಾಗ ನಮ್ದಂತಾನೆ ಒಂದು 110 ಆಟೋ ಓಡ್ತಾ ಇದ್ದಾವೆ ಲೇಡೀಸ್ದು, ಲೇಡೀಸ್ ಟ್ರಾನ್ಸ್ಜೆಂಡರ್ಗೆ ನಾನು ಎಲ್ಲಿ ಹೋಗ್ತೀನಿ ಅಲ್ಲಿ ನಾನು ರೆಫರೆನ್ಸ್ ಕೊಡ್ತೀನಿ, ನಾನು ಹೇಳ್ತೀನಿ ಇವಾಗ ಇದು ರೋಡಲ್ಲಿ ಕಷ್ಟಪಡೋದು ಬಿಟ್ಬಿಡಿ. ಇಷ್ಟು ದಿನ ನಮ್ಗೆ ಅವಕಾಶ ಕೊಡೋಕ್ಕೆ ಯಾರು ರೆಡಿ ಇರಲಿಲ್ಲ. ಅವಾಗ ನಮ್ಗೆ ನಮ್ಮ ಜೀವನ ಮಾಡೋಕೆ ನಮ್ಗೆ ಭಿಕ್ಷಾ ಬೇಡಲೇಬೇಕಾಗಿತ್ತು, ತಪ್ಪು ಕೆಲಸ ಮಾಡಲೇಬೇಕಾಗಿತ್ತು. ಬಟ್ ಇವಾಗ ನಮ್ಗೆ ಯಾರೋ ಅವಕಾಶ ಕೊಡಕ್ಕೆ ರೆಡಿ ಇದ್ದಾರೆ ಅಂದ್ರೆ ನಾವು ಯಾಕೆ ಯೂಸ್ ಮಾಡ್ಕೋಬಾರ್ದು? ನನ್ನ ಕಮ್ಯುನಿಟಿಗೆ ತುಂಬಾ ಜನಕ್ಕೆ ಹೇಳಿದ್ದೀನಿ, ತುಂಬಾ ಜನಕ್ಕೆ ಹೇಳಿ ಇವಾಗ 5 ಜನ ಟ್ರೈನಿಂಗ್ ತಗೊಂತಾ ಇದ್ದಾರ. ಒಬ್ರಿಗೆ ಆಟೋ ಕೊಡ್ಸಿದೀನಿ. ಪ್ರೀತಿ, ನಿಮ್ಮಿಂದ ಆಗಿ 5 ಜನದ ಬದುಕು ಬದಲಾಗ್ತಾ ಇದೆಯಲ್ಲ ನಿಮ್ಮ ಟೋಟಲ್ ಇವಾಗ 6 ಜನ ರೆಡಿ ಇದ್ದಾರ, 5 ಜನ ಟ್ರೈನಿಂಗ್ ತಗೊಂತಾ ಇದ್ದಾರ. ಒಬ್ರಿಗೆ ಆಟೋ ಕೊಟ್ಟಿದ್ದೀನಿ, ಅವ್ರಿಗೆ ಇಸ್ಕೊಂಡು ಅವರು ಇವಾಗ ಜೀವನ ಮಾಡ್ತಾ ಇದ್ದಾರೆ ಅದರಲ್ಲಿ. ಬಟ್ ನಮ್ದು ಇನ್ನ ಮುಂದೆ ಪ್ಲಾನಿಂಗ್ ಇದೆ. ಪ್ರತಿಯೊಂದು ಟ್ರಾನ್ಸ್ಜೆಂಡರ್ ತಕ ಇದು ಮೆಸೇಜ್ ನಾನು ಕೊಡ್ಬೇಕು. ಯಾಕಂದ್ರೆ ನನ್ನ ಕಮ್ಯುನಿಟಿ ಈ ತರ ರೋಡಲ್ಲಿ ತಿರ್ಗೋದು ನನಗೆ ನಾನು ಪಟ್ಟದ ಕಷ್ಟ ನೆಕ್ಸ್ಟ್ ನಮ್ಮ ಕಮ್ಯುನಿಟಿ ಯಾರು ಪಡಬಾರ್ದು ಅಂದ್ಬಿಟ್ಟು ನಾನು ಟ್ರೈ ಮಾಡ್ತಾ ಇದ್ದೀನಿ. ಯಾವಾಗ್ಲೂ ನಮ್ದಿಂದ ಸ್ಟಾರ್ಟ್ ಮಾಡೋಣ ಅಂತ ಫಸ್ಟ್ ನಾನು ಡ್ರೈವರ್ ಆಗಿ ಆಟೋ ತಗೊಂಡ ಇವಾಗ ನಾನು ನನ್ನ ಕಮ್ಯುನಿಟಿಗೆ ಹೇಳ್ತಾ ಇರ್ತೀನಿ. ಬದಲಾವಣೆ ಯಾವಾಗ್ಲೂ ನಮ್ಮಿಂದ ಆದಾಗ ನಮ್ಮನ್ನ ನೋಡಿ ಇನ್ನೊಬ್ರು ಬದಲಾಗ್ತಾರೆ. ಕರೆಕ್ಟ್. ಯಾಕಂದ್ರೆ ನಾವು ಬದಲಾವಣೆ ಆದ್ರೆ ಮಾತ್ರ ನಾವು ಬೇರೆಯವ್ರಿಗೆ ಬದಲಾವಣೆ ಮಾಡಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ನೀನ್ ಹೆಂಗಿದೆ ನನಗೆ ಯಾಕೆ ಹೇಳಕ್ ಬರ್ತೀಯಾ ಅಂತಾರೆ, ಯಾರ ಈಸಿಲಿ ಹೇಳ್ಬಹುದು. ಅದರಿಂದ ಫಸ್ಟ್ ನಾನು ಡ್ರೈವರ್ ಆಗಿ ನಾನು ಆಟೋ ತಗೊಂಡ, ಆಮೇಲೆ ನನ್ನ ಕಮ್ಯುನಿಟಿಗೆ ಒಬ್ರಿಗೆ ಹೇಳ್ದ, ಅವ್ರಿಗೆ ಹೇಳಿ ಅವ್ರಿಗೆ ಆಟೋ ಕೊಡಿಸ್ದ. ಅವ್ಳು ಹೇಳ್ದು ಆಯಿತು ನಾನು ಓಡಿಸ್ತೀನಿ ಆಟೋ, ಬಟ್ ನನಗೆ ಗೊತ್ತಿಲ್ಲ ಎಲ್ಲಿ ಆಟೋ ಕೊಡ್ತಾರ, ಎಲ್ಲಿ ಹೋಗಿ ಮಾತಾಡಬೇಕು. ನಾನು ಅವಳಿಗೆ ನನ್ನ ಜೊತೆ ಕರ್ಕೊಂಡು ಹೋಗಿ 4 ಸರಿ ನಮ್ಮ ಸರ್ಗೆ ಮೀಟ್ ಮಾಡಿಸಿ ಸರ್ಗೆಲ್ಲ ಹೇಳಿ, ಅವಾಗ ನಮ್ಮ ಟ್ರಾನ್ಸ್ಜೆಂಡರ್ ಅಂದ್ರೆ ಫಸ್ಟ್ ಪ್ರಯಾರಿಟಿ ಕೊಡ್ತಾರೆ ಲೇಡೀಸ್ಗಿಂತ. ಕೊಟ್ಟು ಅವ್ರಿಗೆ ಸಮೇತ ಆಟೋ ಕೊಟ್ಟರು. ಅವ್ರ ಸಮೇತ ಇವಾಗ ಸ್ವಂತವಾಗಿ ಜೀವನ ಮಾಡ್ತಾ ಇದ್ದಾರೆ ಆಟೋದಲ್ಲಿ. ಇನ್ನ ಒಂದು 5 ಜನ ಟ್ರೈನಿಂಗ್ ತಗೊಂತಾ ಇದ್ದಾರೆ. ಹಿಂಗೆ ನೋಡ್ತಾ ನಾವು ಇನ್ನ ಕ್ವಾಂಟಿಟಿ ಮಾಡೋಣ ಅಂತ. ತುಂಬಾ ಜಾಸ್ತಿ ಮಾಡಿ ಪ್ರೀತಿಮಾ, ನೀವೊಂದು ಕರ್ನಾಟಕದಲ್ಲಿ ಒಂದು ಚರಿತ್ರನ ಸೃಷ್ಟಿ ಮಾಡಿ ನಮಗೂ ಖುಷಿ ಆಗುತ್ತೆ. ಪ್ರೀತಿಮಾ, ಇವಾಗ ನೀವು ಆಟೋ ಚಾಲಕರ ಸಂಘ ಅಂತ ಹೇಳಿದ್ರಲ್ಲ, ಆಟೋ ಡ್ರೈವರ್ಗಳು ಇವಾಗ ಹೊಸ ಆಟೋದವ್ರು ಬಂತು ಅಂತ ಹೇಳಿದ್ರೆ ಸಹಜವಾಗಿ ಅವ್ರ ಬಿಸ್ನೆಸ್ ಲಾಸ್ ಆಗುತ್ತೆ ಅಂತ ಒಂದು ರೀತಿಯಾಗಿ ಅಳುಕು ಮನಸ್ಥಿತಿ ಮನಸ್ಸಲ್ಲೇ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ KR ಪುರಮಲ್ಲಿ ನೀವು ತಗೊಂಡೋಗಿ ನಿಲ್ಲಿಸಿದಾಗ ಹೊಸದೊಂದು ಆಟೋ ಬಂತು, ನಮ್ಮ ಇನ್ಕಮ್ ಎಲ್ಲ ಅವ್ರಿಗೆ ಬರುತ್ತೆ ಅಂತ ಇರುತ್ತೆ. ಅದ್ರ ಜೊತೆಗೆ ನೀವು ಬೇರೆ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ, ನಿಮ್ಮನ್ನ ಸ್ಟಾರ್ಟಿಂಗ್ ಅಕ್ಸೆಪ್ಟ್ ಮಾಡಿದ್ರ, ಹೇಗೆ ಏನು? ಸ್ಟಾರ್ಟಿಂಗ್ ಏನಾಗಿತ್ತಂದ್ರೆ ನಮ್ದು ಸ್ಟಾರ್ಟಿಂಗ್ ಒಂದು 5 ಆಟೋ ಸ್ಟಾರ್ಟಿಂಗ್ ಬಂತು. ಆಮೇಲೆ ಏನೋ ಒಂದು 5 ಆಟೋ ಬಂತು. ಇನ್ನೊಂದು ಕೇಳಬೇಕು, ನೀವು ಪುನೀತ್ ರಾಜ್ಕುಮಾರ್ ಅಭಿಮಾನಿನ? ಹೌದು. ಅಪ್ಪು ಸರ್ ಅಭಿಮಾನಿನ? ಯಾಕೆ ಅಂತ ಹೇಳಿದ್ರೆ ಅಪ್ಪು ಅವ್ರದ್ದು ಫೋಟೋ ಹಾಕೊಂಡಿದ್ದೀರಿ. ಇಲ್ಲಿ ಬಿಡಿ, ನಮ್ಮ ಮನೆಯಲ್ಲಿ ಸಮೇತ ಇದೆ. ಹೌದಾ? ಹೌದು. ಅಷ್ಟು ಅಪ್ಪು ಸರ್ ಯಾಕೆ ಇಷ್ಟ ನಿಮ್ಗೆ? ಯಾಕೆ ಇಷ್ಟ ಅಂದ್ರೆ ಇವಾಗ ಅಪ್ಪು ಸರ್ ನೋಡಿ ನಮ್ಮ ಹಾಲ್ ತರ ಇದ್ದಾರೆ ಅವರು. ಹಾಲ್ ತರ ಅಂದ್ರೆ ಹಾಲಲ್ಲಿ ನೀರು ಹಾಕಿದ್ರೆ ಬಿ ವೈಟ್ ಕಾಣುತ್ತಲ್ಲ, ಹಂಗೆ ನೋಡಿ ಎಷ್ಟೋ ಇವಾಗ ಆ್ಯಕ್ಟರ್ಸ್ಗಳು ಇದ್ದಾರೆ. ಬಟ್ ಅವರು ನಾನು ಹೆಸರು ಮಾಡಬೇಕು ಅಂತ ಅವ್ರು ಕೆಲವ್ರಿಗೆ ಹೆಲ್ಪ್ ಮಾಡ್ತಾರೆ,
ಕೆಲವ್ರಿಗೆ ಮಾಡಲ್ಲ, ಇಲ್ಲಾಂದ್ರೆ ಅವ್ರ ಜೀವನದಲ್ಲಿ ನಂದು ಒಂದು ಐಡೆಂಟಿಫೈ ಇರಬೇಕಂತ ಮಾಡಿದ್ದಾರೆ. ಬಟ್ ಅಪ್ಪು ಸರ್ ಇರೋ ತಕ್ಕ ಯಾವುದೂ ಆಚೆ ಬಂದಿಲ್ಲ. ಅವ್ರು ಹೋದ್ಮೇಲೆ ಅವರು ಫೇಮಸ್ ಆಗಿದ್ದಾರೆ. ಅವ್ರು ಹೋದ್ಮೇಲೆ ಅವ್ರು ಒಳ್ಳೆ ಕಾರ್ಯಗಳು ಮಾಡಿದ್ದು, ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದು, ಎಷ್ಟೋ ಬಡವ್ರ ಮಕ್ಕಳಿಗೆ ಅವ್ರು ಎಜುಕೇಷನ್ ಕೊಟ್ಟದ್ದು, ಎಷ್ಟೋ ಟ್ರಸ್ಟ್ ಓಪನ್ ಮಾಡೋದು ಅವ್ರು ಹೋದ್ಮ್ಯಾಗ ಗೊತ್ತಾಗಿತ್ತು. ಇವಾಗ ನೋಡಿ ಅವ್ರು ಎಷ್ಟೋ ಫಿಲ್ಮದಲ್ಲಿ ಇವಾಗ ಒಬ್ರು ಊಟ ಮಾಡಿ ಹೋಗಿ ಕಸ್ಟಮರ್ ಅರ್ಧ ಊಟ ಇಟ್ಬಿಟ್ಟು ಹೋಗ್ತಾನೆ ಏಂಜಲ್, ಅದು ಬಂದು ಅಪ್ಪು ಸರ್ ತಿಂತಾರೆ. ಅಂದ್ರೆ ಅನ್ನೊಂದು ಬೆಲೆ ಏನಂತ ಅದು ತಿಳಿಸಿ ಜನಗಳಿಗೆ ಕೊಡ್ತಾರಲ್ಲ. ಬಟ್ ಈ ಚಿಕ್ಕ ಕೆಲಸದಲ್ಲೇ ಅವರು ಅಷ್ಟು ದೊಡ್ಡ ಹೆಸರು ಮಾಡಿದ್ರು. ಮತ್ತು ಅವರು ಎಷ್ಟು ಮಾಡಿದ್ದಾರೆ ಅಂತ ನಾವು ಹೇಳೋಕ್ಕಾಗಲ್ಲ, ಅಫಾರಾಗಿ ಮಾಡಿದ್ದಾರೆ. ಇವಾಗ ನೋಡಿ ದೇವರ ಜಾಗದಲ್ಲಿ ಅವ್ರ ಸ್ಥಾನ ಬಂದಿದೆ ಅಂದ್ರೆ ಅವ್ರು ಅಷ್ಟು ದೊಡ್ಡ ಇದ್ದಾರೆ. ಅವ್ರಿಗೆ ಹೇಳೋಕ್ಕಾಗಲ್ಲ, ನಮ್ಗೆ ಅವ್ರಿಗೆ ಹೇಳೋಕ್ಕೂ ಅಷ್ಟು ನಮ್ಮ ಹತ್ರ ಮಾತಿಲ್ಲ. ಅಷ್ಟು ಒಳ್ಳೆ ಆ್ಯಕ್ಟರ್ ಇದ್ದಾನೆ. ಮತ್ತು ಅವ್ರಿಗೆ ಇನ್ನೊಂದು ಏನಂದ್ರೆ ಅವ್ರು ಒಬ್ಬರಿಗೆ ಭೇದ ಭಾವ ಮಾಡಿಲ್ಲ, ಎಲ್ಲರಿಗೆ ನಂದಂತ ಅನ್ಸ್ಕೊತಾರಲ್ಲ, ಅದು ಮುಖ್ಯ ಇರುತ್ತೆ. ಮನುಷ್ಯರ ಜಾತಿ ನಾವು ಗುರುತಿಸ್ಬೇಕು. ನಾವು ಮನುಷ್ಯರಿಗೆ ಬೆಲೆ ಕೊಡ್ತಾರಲ್ಲ, ಅದು ದೊಡ್ಡ ಅಭಿಮಾನ ಇರುತ್ತೆ. ಹಾಗಾಗಿ ನಿಮ್ಗೆ ನಮ್ಮ ಅಪ್ಪು ಸರ್ ಇಷ್ಟ. ಹೌದು. ಮನೇಲೂ ಇದೆಯಾ? ಮನೇಲಿ ಇದೆ ನಮ್ಮ. ಬನ್ನಿ ನಿಮ್ಮ ಮನೆ ನೋಡೋಣ. ಇವಾಗ ಆಟೋದಲ್ಲಿ ಸಾಮಾನ್ಯವಾಗಿ ನೀವೇನ್ ಲಗೇಜ್ ಕ್ಯಾರಿ ಮಾಡ್ತೀರಾ? ನಿಮ್ಗೆ ಬೇಸಿಕ್ ನೀಡ್ಸ್ ವಾಟರ್ ಬಾಟಲ್ ಇರುತ್ತಾ? ನಮ್ದು ಬೇಸಿಕ್ ಅಂದ್ರೆ ನನಗೇನು ಬೇಕಂದ್ರೆ ನನಗೆ ಯಾವಾಗಲೂ 2 ಬಾಟಲ್ ವಾಟರ್ ಬಾಟಲ್ ಕಂಪಲ್ಸರಿ ಇಡ್ತೀನಿ. ಯಾಕಂದರೆ ಎಮರ್ಜೆನ್ಸಿ ಒಂದೊಂದು ಟೈಮಿಗೆ ಕಸ್ಟಮರ್ ಬೇಕಾಗುತ್ತಾ, ನಾವು ಡ್ರೈವ್ ಮಾಡ್ತಾ ಇರ್ತಲ್ಲ, ನಮಗೂ ಒಂದೊಂದು ಜಾಗದಲ್ಲಿ ನೀರು ಸಿಗಲ್ಲ. ಹೊರಗಿನ ನೀರು ಯಾವ ಥರ ಇರುತ್ತೆ ಅಂತ ನಮ್ಗೆ ಹೇಳೋಕ್ಕಾಗಲ್ಲ. ಇನ್ನೊಂದು ನನಗೆ ಹೊರಗಿನ ನೀರು ಔಟ್ಸೈಡ್ ನೀರು ಸೆಟ್ ಆಗಲ್ಲ. ನಾನು ವಾಟರ್ ಬಾಟಲ್ ಕಂಪಲ್ಸರಿ ನಾನು ಮೇಂಟೈನ್ ಮಾಡ್ತೀನಿ. ಮತ್ತು ನಮ್ಮ ಮೊಬೈಲ್ ಆನ್ಲೈನ್ ನಾವು ಓಡಿಸ್ತಾ ಇರೋದಕ್ಕೆ ಚಾರ್ಜರ್ ಕಂಪಲ್ಸರಿ ಮೇಂಟೈನ್ ಮಾಡ್ತೀನಿ. ಮತ್ತು ಕಂಪಲ್ಸರಿ ನಾನು 2 ವಾಟರ್ ಬಾಟಲ್ ನಾನು ಯೂಸ್ ಮಾಡ್ತೀನಿ. ಅದಕ್ಕೋಸ್ಕರ 2 ಸ್ಟ್ಯಾಂಡ್ ಮಡಗಿದ್ದೀನಿ. ನಮ್ಮ ಮೊಬೈಲ್ಗೋಸ್ಕರ ನಾನು ಚಾರ್ಜರ್ ಮೇಂಟೈನ್ ಮಾಡ್ತೀನಿ. ನಮ್ಮ ಆಟೋ ಕ್ಲೀನ್ ಮಾಡೋಕ್ಕೆ ನಮ್ಮ ಬಟ್ಟೆ ಕಂಪಲ್ಸರಿ ಇರುತ್ತೆ. ಮತ್ತು ಇವಾಗ ನೋಡಿ ಸ್ಕ್ಯಾನ್ ಅದು ಇವಾಗೆಲ್ಲ ಆನ್ಲೈನ್ ಪೇಮೆಂಟ್ ಇರೋದಕ್ಕೆ ನಾವು ಎಲ್ಲ ಕಂಪ್ನಿಗಳು ನಮ್ಗೆ ಸ್ಕ್ಯಾನರು, ಸೌಂಡ್ ಬಾಕ್ಸ್ ಆ ಥರ ಕೊಟ್ಟಿದ್ದಾರೆ. ಇವಾಗ ಅಂದರೆ ತುಂಬ ಸ್ಕ್ಯಾಮ್ ನಡೀತಾ ಇದೆ, ಜನ ತುಂಬ ಅಮರ್ಸ್ತಾ ಇದ್ದಾರಲ್ಲ, ಅದಕ್ಕೋಸ್ಕರ ನಾವು ಸೌಂಡ್ ಬಾಕ್ಸ್ ಎಲ್ಲ ಮಡಗಿದೆ. ಯಾಕಂದ್ರೆ ಅವ್ರು ಸ್ಕ್ಯಾನ್ ಮಾಡಿದ್ರೆ ನಮ್ಗೆ ಅಮೌಂಟ್ ಸೆಂಡ್ ಮಾಡಿದ್ರೆ ಒಂದೊಂದು ಟೈಮಿಗೆ ಮೆಸೇಜ್ ಬರಲ್ಲ ನೆಟ್ವರ್ಕ್ ಪ್ರಾಬ್ಲಮ್ದಿಂದ. ಬಟ್ ಈ ಸೌಂಡ್ ಬಾಕ್ಸ್ ಇರೋದಕ್ಕೆ ನಮ್ಗೆ ಗೊತ್ತಾಗ್ಬಿಡುತ್ತೆ. ಮುಂಚೆ ಆ ಥರ ಎಲ್ಲ ಯಾಮರ್ಸಿದ್ದವ್ರು ಇದ್ದಾರಾ? ತುಂಬಾ ಜನ ಇದ್ದಾರೆ, ತುಂಬಾ ಜನ ಯಾಮರ್ಸಿದ್ದಾರೆ. ಎಲ್ಲಿ 600 ರೂಪಾಯಿ ಹಾಕಬೇಕು ಅಲ್ಲಿ ಬರೀ 6 ರೂಪಾಯಿ ಹಾಕಿ ಹೋಗಿದ್ದಾರೆ ಕೆಲವರು. ಮಳೆ ಕಾಲದಲ್ಲಿ ಈ ತರ ಹಿಂದಿದವ್ರು ಮಾಡಿದ್ದಾರೆ. ನನಗೆ ಆ ಥರ ಎಲ್ಲ ಮಾಡ್ತಾರೆ, ಆ ಥರನೂ ಮಾಡ್ತಾರೆ. 600 ರೂಪಾಯಲ್ಲಿ 6 ರೂಪಾಯಿ ಹಾಕಿ ಹೋಗಿದ್ದಾರೆ. ನಾವೇನು ಮಾಡ್ತೀವಿ, ಮೆಸೇಜ್ ಬರೋತಕ್ಕೆ ನೋಡ್ತೇವೆ, ಕಸ್ಟಮರ್ಗೆ ಅಷ್ಟು ತಕ್ಕ ಇರಲ್ಲ, ಕಸ್ಟಮರ್ ಹೋಗ್ತಾರೆ. ಮತ್ತು ನೆಟ್ವರ್ಕ್ ಪ್ರಾಬ್ಲಮ್ನಿಂದ ಮೆಸೇಜ್ ಲೇಟಾಗಿ ಬರುತ್ತೆ. ಆ ಥರ ಪ್ರಾಬ್ಲಮ್ ಆಗಿದ್ದಕ್ಕೆ ಇವಾಗ ಸೌಂಡ್ ಬಾಕ್ಸ್ ಮಡಗಿದ್ದೀನಿ. ಇವಾಗ ಲಾಸ್ಟ್ ಇದರಲ್ಲೆಲ್ಲ ಬರುತ್ತೆ. Last transaction is 83 rupees. Last transaction is 83 rupees. ಓಕೆ, ನಿಮ್ಗೆ ಕನ್ಫರ್ಮೇಷನ್ ಇವಾಗ ಕಸ್ಟಮರ್ ಮಾಡಿ ಕೂಡ ಕೇಳ್ಕೋಬಹುದು. ಇವಾಗ ಕಸ್ಟಮರ್ ಕೆಲವರಿಗೆ ತುಂಬಾ ಅರ್ಜೆಂಟ್ ಆಗೋದಿರುತ್ತೆ, ಆಫೀಸ್ಗೆ ಲೇಟ್ ಆಗೋದ, ಆಯ್ತು ಮೇಡಮ್ ಅಂತ ಹೋಗ್ಬಿಡ್ತಾರೆ. ಇಲ್ಲಿ ನನ್ಗೆ ಸೌಂಡ್ ಬರತಕ್ಕ ನಾನು ಬಿಡಲ್ಲ. ಅವ್ರಿಗೆ ಸೌಂಡ್ ಬಿಟ್ರೆ ಓಡ್ತಾರೆ, ಕಸ್ಟಮರ್ ಹೋಗ್ತಾರೆ. ಸೂಪರ್, ಸೌಂಡ್ ಬರಗಂಟ ಇರಿ ಅಂತ ಹೇಳ್ತೀರಾ? ಆ ತರ ಮೇಂಟೈನ್ ಮಾಡ್ತೀವಿ. ಮತ್ತೆ ನಮ್ ಗಾಡಿ ಟೂಲ್ಸ್ ನಾನು ಮೇಂಟೈನ್ ಮಾಡ್ತೀನಿ. ಇವಾಗ ಎಷ್ಟೋ ಜನ ಗಾಡಿ ಪಂಕ್ಚರ್ ಆದ್ರೆ ಜಾಕ್ ಇರಲ್ಲ ಅವ್ರ ಹತ್ರ. ನಮ್ಗೆ ಗಾಡಿ ಎತ್ತಿ ಇಲ್ಲ ಅಂದ್ರೆ ಗ್ಯಾರೇಜ್ ಹತ್ರ ಇರಲ್ಲ, ನನ್ನ ಗಾಡಿಯಲ್ಲಿ ಜಾಕ್ ಸಮೇತ ನಾನು ಮಡಗಿದ್ದೀನಿ. ಅದ್ರ ಜೊತೆ ಸ್ಟೇಪ್ನಿ ಕಂಪಲ್ಸರಿ ನಮ್ಮ ಗಾಡಿಯಲ್ಲಿ ಇರುತ್ತೆ. ಮಳೆ ಬಂದ್ರೆ ಕಸ್ಟಮರ್ ತೊಂದರೆ ಆಗಬೇಡ್ದಂತ ಸೈಡ್ ಸ್ಕ್ರೀನ್ ಎಲ್ಲ ನಾವು ಹಾಕಿ ಮೇಂಟೈನ್ ಮಾಡಿದ್ದೀವಿ. ಈ ತರ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.